ಸಂಚಿಕೆಯಲ್ಲಿ ನಾಮಪದಗಳಲ್ಲಿ ಬರುವ ಹಲವು ಪ್ರಮುಖ ವಿಧಗಳ ಬಗ್ಗೆ ತಿಳಿದೆವು. ಈಗ ನಾಮಪದದಲ್ಲಿ ಬರುವಂತಹ ಪ್ರಮುಖ ವಿಷಯವಾದಂತಹ ಸರ್ವನಾಮಗಳ ಬಗ್ಗೆ ತಿಳಿಯೋಣ. ಇದಕ್ಕಿಂತ ಮುಂಚಿತವಾಗಿ HBD ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ಮರೆಯದಿರಿ. ಸರ್ವನಾಮಗಳು ನಾಮಪದಗಳ ಬದಲಾಗಿ ಉಪಯೋಗಿಸುವ ಪದಗಳಿಗೆ ಸರ್ವನಾಮಗಳು ಎನ್ನುವರು. ಸರ್ವನಾಮಗಳಲ್ಲಿ ಪ್ರಮುಖವಾಗಿ 4 ವಿಧಗಳು. ಅವು ಈ ಕೆಳಗಿನಂತಿವೆ. 1. ಪುರುಷಾರ್ಥಕ ಸರ್ವನಾಮ. 2. ಪ್ರಶ್ನಾರ್ಥಕ ಸರ್ವನಾಮ. 3. ಆತ್ಮಾರ್ಥಕ ಸರ್ವನಾಮ. 4. ನಿರ್ದೇಶನಾತ್ಮಕ ಅಥವಾ ದರ್ಶಕ ಸರ್ವನಾಮ. ಈಗ ಮೇಲಿನ 4 ಸರ್ವನಾಮಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಯೋಣ. ಪುರುಷಾರ್ಥಕ ಸರ್ವನಾಮ ಯಾವುದೇ ವ್ಯಕ್ತಿಗಾಗಿ ಮತ್ತು ವಸ್ತುವಿಗಾಗಿ ಪ್ರಯೋಗಿಸುವಂತಹ ಪದಗಳಿಗೆ ಪುರುಷಾರ್ಥಕ ಸರ್ವನಾಮಗಳು ಎನ್ನುವರು. ಉದಾಹರಣೆಗೆ, ರಾಮನು ಕಾಡಿಗೆ ಹೋದನು, ಅವನ ಜೊತೆ ಪ್ರೀತಿ ಲಕ್ಷ್ಮಣರು ಹೋದರು. ಈ ಮೇಲಿನ ವಾಕ್ಯದಲ್ಲಿ ರಾಮನನ್ನ ಅವನ ಎಂಬ ಸರ್ವನಾಮವನ್ನು ಬಳಸುವ ಮೂಲಕ ರಾಮನ ಹೆಸರನ್ನು ಪದೇ ಪದೇ ಬಳಸದೆ ರಾಮನ ಹೆಸರಿನ ಬದಲಾಗಿ ಅವನ ಎಂಬ ಸಬ್ಸ್ಕ್ರಿಪ್ಷನ್ ಬಳಸಿ ವಾಕ್ಯವನ್ನು ರಚನೆ ಮಾಡಲಾಗುತ್ತದೆ. ಇವುಗಳನ್ನು ಸರ್ವನಾಮಗಳು ಎನ್ನುವರು. ಈ ಪುರುಷಾರ್ಥಕ ಸರ್ವನಾಮದಲ್ಲಿ ಪ್ರಮುಖವಾಗಿ 3 ವಿಧಗಳು. 1. ಉತ್ತಮ ಪುರುಷ. ಇದರಲ್ಲಿ ಪ್ರಮುಖವಾಗಿ ನಾನು, ನಾವು ಎಂಬ ಸರ್ವನಾಮಗಳನ್ನ ಬಳಕೆಯನ್ನು ಮಾಡಿ ವಾಕ್ಯಗಳನ್ನು ರಚಿಸಲಾಗುತ್ತದೆ. 2. ಮಾಧ್ಯಮ ಪುರುಷ. ಇಲ್ಲಿ ಪ್ರಮುಖವಾಗಿ ನೀನು ಮತ್ತು ನೀವು ಎಂಬ ಸರ್ವನಾಮಗಳನ್ನು ಬಳಸಿ ವಾಕ್ಯಗಳ ರಚನೆಯನ್ನು ಮಾಡಲಾಗುವುದು ಮತ್ತು ನಾಮಪದ ಬದಲಾಗಿ ಬಳಸಲಾಗುತ್ತದೆ. 3. ಪ್ರಥಮ ಅಥವಾ ಅನ್ಯ ಪುರುಷ ಸರ್ವನಾಮಗಳು. ಇಲ್ಲಿಯೂ ಸಹ ನಾಮಪದದ ಬದಲಾಗಿ ವಾಕ್ಯಗಳಲ್ಲಿ ಅವನು, ಅವಳು, ಅವರು, ಇವರು, ಅದು, ಇದು, ಅವು, ಅವು, ಇವು ಇತ್ಯಾದಿಗಳನ್ನು ಬಳಸಲಾಗುತ್ತದೆ. 2. ಪ್ರಶ್ನಾರ್ಥಕ ಸರ್ವನಾಮಗಳು. ಪ್ರಶ್ನೆಗಳನ್ನು ಕೇಳುವುದಕ್ಕಾಗಿ ಅಥವಾ ಪ್ರಶ್ನಿಸುವಾಗ ಉಪಯೋಗಿಸುವ ಸರ್ವನಾಮಗಳಿಗೆ ಪ್ರಶ್ನಾರ್ಥಕ ಸರ್ವನಾಮ ಎನ್ನುವರು. ಉದಾಹರಣೆಗೆ, ಯಾರು, ಏನು, ಏಕೆ, ಎಲ್ಲಿ, ಹೇಗೆ, ಯಾರು, ಯಾವುದು ಇತ್ಯಾದಿಗಳು ಕಂಡುಬರುತ್ತವೆ. ಇದನ್ನು ವಾಕ್ಯ ರೂಪದಲ್ಲಿ ರಚನೆ ಮಾಡಿದಾಗ ವಾಕ್ಯಗಳನ್ನು ಈ ರೀತಿ ಹೇಳಬಹುದು. ಯಾರು ಆ ಹುಡುಗ, ಯಾರು ಮನೆಗೆ ಬಂದರು. 3. ಆತ್ಮಾರ್ಥಕ ಸರ್ವನಾಮ. ಗೌರವಾರ್ಥ ಪ್ರಯೋಗಿಸುವಂತಹ ಸರ್ವನಾಮಗಳಿಗೆ ಆತ್ಮಾರ್ಥಕ ಸರ್ವನಾಮಗಳು ಎನ್ನುವರು. ಉದಾಹರಣೆಗೆ, ತಾನು, ತಾವು, ತನ್ನ, ತಮ್ಮ ಇತ್ಯಾದಿಗಳು. ಇದನ್ನು ವಾಕ್ಯ ರೂಪದಲ್ಲಿ ನೋಡಿದಾಗ ಈ ಕೆಳಗಿನಂತೆ ವಾಕ್ಯ ರಚನೆ ಮಾಡಬಹುದು. ಅವನು ತನ್ನ ಪಾಡಿಗೆ ಹೋದನು. 4. ನಿರ್ದೇಶನಾತ್ಮಕ ಅಥವಾ ದರ್ಶಕ ಸರ್ವನಾಮ. ನಾಮಪದಗಳಿಗೆ ವಿಶೇಷಣಗಳಾಗಿ ಕೆಲಸ ಮಾಡುವ ಸರ್ವನಾಮಗಳಿಗೆ ನಿರ್ದೇಶನಾತ್ಮಕ ಸರ್ವನಾಮಗಳು ಎನ್ನುವರು. ಉದಾಹರಣೆಗೆ, ಆ, ಈ, ಅದು, ಇದು. ವಾಕ್ಯ ರೂಪದಲ್ಲಿ ರಚನೆ ಮಾಡಿದಾಗ ಈ ಕೆಳಗಿನಂತೆ ಮಾಡಬಹುದು. 1. ಕರ್ನಾಟಕ ರಾಜಧಾನಿ ಬೆಂಗಳೂರು. ಆ ಅತ್ಯಂತ ಸುಂದರವಾಗಿದೆ, ನಗರ ಅತ್ಯಂತ ಸುಂದರವಾಗಿದೆ. 2. ರಾಮ ಜನ್ಮಸ್ಥಳ ಅಯೋಧ್ಯೆ. ಈ ನಗರವು ಉತ್ತರ ಪ್ರದೇಶದಲ್ಲಿದೆ. ಮೇಲಿನ ವಾಕ್ಯದಲ್ಲಿ ಆ ಮತ್ತು ಈಗಳು ನಿರ್ದೇಶನಾತ್ಮಕ ಸರ್ವನಾಮಗಳಾಗಿವೆ. ಇವುಗಳು ನಾಮಪದಗಳಿಗೆ ವಿಶೇಷಣಗಳಾಗಿ ಕೆಲಸವನ್ನು ಮಾಡುತ್ತವೆ. ಇನ್ನು ಉಳಿದ ವ್ಯಾಕರಣ ವಿಷಯಗಳನ್ನು ಮತ್ತು ಇತಿಹಾಸ ವಿಷಯಗಳನ್ನು ತಿಳಿಯಲು HBD ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.